ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಬಿವಿ ನಾಯಕ್ ತಮ್ಮ ಗಡುವನ್ನ ಇನ್ನೂ 1 ದಿನಗಳ ಕಾಲ ವಿಸ್ತರಣೆ ಮಾಡಿದ್ದಾರೆ. ತಮ್ಮ ನಿರ್ಧಾರ ಪ್ರಕಟ ಮಾಡೋಕ್ಕೂ ಮುಂಚೆ ರಾಜ್ಯ ನಾಯಕರು ಟಿಕೆಟ್ ಅನ್ನ ಎಕ್ಸ್ಚೇಂಜ್ ಮಾಡಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನು ಅವರಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ತಿಪ್ಪರಾಜು ಹವಾಲ್ದಾರ್ ಇವತ್ತು ಆಪ್ತರ ಸಭೆಯನ್ನ ಕರೆದಿದ್ದು ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ರಾಯಚೂರಿನಲ್ಲೂ ಕೂಡ ದೊಡ್ಡ ತಲೆನೋವು ಈ ಮೂಲಕ ಸೃಷ್ಟಿಯಾಗಿದೆ. ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಫೈಟ್. ಟಿಕೆಟ್ಗಾಗಿ 1 ದಿನದ ಗಡುವು ಕೊಟ್ಟ ಬಿವಿ ನಾಯಕ್. ಇಂದು ತಿಪ್ಪರಾಜು ಹವಾಲ್ದಾರ್ ನಡೆ ನಿರ್ಧಾರ. ರಾಯಚೂರು ಲೋಕಸಭಾ ಬಿಜೆಪಿಯ ಟಿಕೆಟ್ ಬಂಡಾಯ ದಿನದಿಂದ ದಿನಕ್ಕೆ ರಾಜ್ಯ ನಾಯಕರಿಗೆ ತಲೆನೋವಾಗ್ತಿದೆ. ಟಿಕೆಟ್ ವಂಚಿತ ಮಾಜಿ ಸಂಸದ ಬಿವಿ ನಾಯಕ್ ಹಾಗೂ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಮನವೊಲಿಸಲಿಕ್ಕೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ವಿಭಾಗೀಯ ಚುನಾವಣಾ ಪ್ರಭಾರಿಗಳಾದ ದೊಡ್ಡನಗೌಡ ಪಾಟೀಲ್ ಹಾಗೂ ಚಂದ್ರಶೇಖರ್ ಪಾಟೀಲ್ ಪ್ರತ್ಯೇಕವಾಗಿ ಟಿಕೆಟ್ ವಂಚಿತರ ಮನೆಗಳಿಗೆ ತೆರಳಿ ಮನವೊಲಿಸುವ ಯತ್ನ ನಡೆಸಿದರು. ಆದರೂ ಮಾತುಕತೆ ಸಫಲವಾಗಿಲ್ಲ. ಅಸಮಾಧಾನ, ಬಂಡಾಯ ಹೊರಹಾಕಿರುವ ಬಿವಿ ನಾಯಕ್ ಹಾಗೂ ತಿಪ್ಪರಾಜು ಹವಾಲ್ದಾರ್ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ವಿಚಾರಗಳನ್ನು ರಾಜ್ಯ ನಾಯಕರಿಗೆ ತಿಳಿಸ್ತೇವೆ. ಯಾವ ಆಧಾರದ ಮೇರೆಗೆ ಟಿಕೆಟ್ ಘೋಷಣೆಯಾಗಿದೆ ನಮಗೂ ಗೊತ್ತಿಲ್ಲ. ಅಗತ್ಯ ಬಿದ್ದರೆ ರಾಜ್ಯ ನಾಯಕರೇ ಮಾತುಕತೆಗೆ ಮುಂದಾಗ್ತಾರೆ ಅಂತೇಳಿ ಶಾಸಕ ದೊಡ್ಡನಗೌಡ ಪಾಟೀಲ್ ತಿಳಿಸಿದ್ದಾರೆ. ಒಟ್ಟಾರೆ ಎಲ್ಲರೂ ಸೇರಿ ಹೈಕಮಾಂಡ್ ಗಮನಕ್ಕೆ ತಂದು ಪಕ್ಷದ ಗಮನಕ್ಕೆ ತರ್ತೀವಿ. ಹಿರಿಯರ ಗಮನಕ್ಕೆ ಅವ್ರೇನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಡ್ಯಾಮೇಜ್ ಮಾಡದೇ ಇರೋ ಹಾಗೆ ಯಾವ ರೀತಿಯನ್ನು ನಿಭಾಯಿಸಬೇಕು ಅಂತಕ್ಕಂಥದ್ದನ್ನು ನಾವು ಕಾರ್ಯತಂತ್ರವನ್ನು ಮಾಡ್ತೇವೆ. ಯಾವ ರೀತಿ ಕೊಟ್ಟಿದ್ದಾರೋ ಅವ್ರಿಗೆ ಪ್ರೆಸೆಂಟ್ MP ಅಂತ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಿ ಎಲ್ಲರ ಅಭಿಪ್ರಾಯ ತೊಗೊಂಡಿದ್ದಾರೆ. ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಎಲ್ಲವೂ ಅವು ಏನು ಅಂತಕ್ಕಂಥದ್ದು ಹೈಕಮಾಂಡ್ ಮಾತು ಬಿಟ್ಟಿದ್ದು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗಾಗಲೇ ಕಾರ್ಯಕರ್ತರ ಆಪ್ತರ ಸಭೆಯಲ್ಲಿ ಬಂಡಾಯದ ಬಾವುಟ ಹಾರಿಸಿರುವಂತಹ ಬಿವಿ ನಾಯಕ್ ರಾಜ್ಯ ನಾಯಕರಿಗೆ ಇನ್ನೂ 1 ದಿನದ ಗಡುವನ್ನು ಕೊಟ್ಟಿದ್ದಾರೆ. ಆಂತರಿಕ ಸರ್ವೆಯನ್ನು ಪುನರ್ ಪರಿಶೀಲಿಸಿ ಟಿಕೆಟ್ ನೀಡದಿದ್ರೆ ನನ್ನ ದಾರಿ ನನಗೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಕಾರ್ಯಕರ್ತರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಒತ್ತಡಗಳು ಕೂಡ ಬರ್ತಾ ಇರೋದ್ರಿಂದ ಬಿವಿ ನಾಯಕ್ ರಾಜ್ಯ ನಾಯಕರ ಪ್ರತಿಕ್ರಿಯೆಗೆ ಕಾಯ್ತಿದ್ದಾರೆ. ಇನ್ನು ಇನ್ನೋರ್ವ ಟಿಕೆಟ್ ವಂಚಿತ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಬಂಡಾಯವನ್ನು ಘೋಷಿಸಿದ್ರು. ಅಸಮಾಧಾನಗೊಂಡಿದ್ದು ಇವತ್ತು ಕೂಡ ಆಪ್ತರು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಸಭೆಯ ಬಳಿಕ ತಮ್ಮ ಮುಂದಿನ ನಡೆ ಮತ್ತು ತೀರ್ಮಾನವನ್ನು ತಿಳಿಸೋದಾಗಿ ಹೇಳಿದ್ದಾರೆ. ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು, ಅವರು ಬದಲಾವಣೆ ಮಾಡ್ತಾರೋ ಮುಂದುವರಿಸ್ತಾರೋ. ನಾನು ಎಲ್ಲದರಲ್ಲಿ ಕೂಡ ಇಂಥದ್ರಲ್ಲಿ ತಿಪ್ಪರಾಜು ಇವತ್ತು ಅನ್ಫಿಟ್ ಇದ್ದಾರೆ ಅಂತಕ್ಕಂಥ ಮಾತು ಇಲ್ವೇ ಇಲ್ಲ. ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಇದ್ದೀನಿ. ಒಂದೇ ಒಂದು ಬಾರಿ ಪಕ್ಷವನ್ನು ಬದಲಾಯಿಸಿಲ್ಲ. ಒಂದೇ ಒಂದು ಬಾರಿ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿಲ್ಲ. 2 ಬಾರಿ ನಾನು ಸೋತರೂ ಕೂಡ ಪಾರ್ಟಿ ಪರವಾಗೇ ಇದ್ದೀನಿ. ಹಾಗಾಗಿ ಅಂತ ಏನಾದರೂ ಪ್ರಸಂಗ ಬಂದರೆ ಒಳ್ಳೆಯದಾಗ್ತಾನೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕೂಡ ನಾನಿದ್ದೇನೆ. ನನ್ನ ಕಾರ್ಯಕರ್ತರಲ್ಲಿ ಕೂಡ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಇನ್ನು ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಮಾತ್ರ ಟಿಕೆಟ್ ಘೋಷಣೆಯಾದ ಮೇಲೆ ಮುಗಿತು, ಒಟ್ಟಾಗಿ ಕೆಲಸ ಮಾಡಬೇಕು ಅಷ್ಟೇ. ಆದರೆ ಬಿವಿ ನಾಯಕ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ, ರಾಜ್ಯ ನಾಯಕರು ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ ಅಂಥೇಳಿ ಟಿಕೆಟ್ ವಂಚಿತರ ಬಂಡಾಯದ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರು ಮಾಡ್ತಕ್ಕಂಥದ್ದು ಹಿಂದೆ ಏನಾದರೂ ಮಾಡಿದ್ರೆ ಅದು ನನ್ನ ವೈಯಕ್ತಿಕವಾಗ್ತಿತ್ತು. ಇವತ್ತು ಏನು ಅವ್ರು ಮಾಡಿದ್ರು ಅದು ಪಕ್ಷದ ವಿರುದ್ಧ ಮಾಡ್ದಂಗೆ ಆಗ್ತದೆ. ಕೇಂದ್ರ ಮುಖಂಡರ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ನಡವಳಿಕೆಗಳು ಅದಾಗಿರ್ತವೆ. ಆ ದೃಷ್ಟಿಯಿಂದ ಈಗಾಗಲೇ ರಾಜ್ಯ ಮಟ್ಟದ ನಾಯಕರಿಗೆ ಅದ್ರ ಬಗ್ಗೆ ಮಾಹಿತಿ ಹೋಗಿದೆ. ಅವರು ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ. ಒಮ್ಮೆ ನಿರ್ಧಾರ ಆದಮೇಲೆ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿ ಹೋಗಬೇಕು. ಬಿಜೆಪಿ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ಏನು ಪ್ರಧಾನಮಂತ್ರಿಗಳಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ವರಿಷ್ಠರು ಇದುವರೆಗೂ ಕೂಡ ಟಿಕೆಟ್ ವಂಚಿತರ ಬಂಡಾಯ ಶಮನಕ್ಕೆ ನೇರವಾಗಿ ಮುಂದಾಗಿಲ್ಲ. ಹೀಗಾಗಿ ಬಿವಿ ನಾಯಕ್ 1 ದಿನ ಅಂತಿಮ ಗಡುವನ್ನು ಕೊಟ್ಟಿದ್ದು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಇನ್ನು ತಿಪ್ಪರಾಜು ನಡೆ ಇವತ್ತು ನಡೆಯುವ ಆಪ್ತರ ಪ್ರಮುಖ ಸಭೆಯಲ್ಲಿ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿನಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.